ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬಳ್ಳಾರಿ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ನೂರಾರು ಮಹಿಳೆಯರು ಕುಂಭ ಕಳಸವನ್ನ ಹೊತ್ತು ಜಾನಪದ ಝೇಂಕಾರದೊಂದಿಗೆ ವಾಲ್ಮೀಕಿ ವೃತ್ತಕ್ಕೆ ತರಲಾಯಿತು. ನಗರದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಸಾಗಿದ ಮೆರವಣಿಗೆಯು ವಾಲ್ಮೀಕಿ ವೃತ್ತವನ್ನ ತಲುಪಿ ಆನಂತರ ಅಯೋಧ್ಯೆ ರಾಮಲಲ್ಲನನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ನಿರ್ಮಿಸಿರುವ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ಕ್ರೇನ್ ಸಹಾಯದಿಂದ ಮೇಲೆತ್ತಿ ಶಾಸ್ತ್ರೋಕ್ತವಾಗಿ ಪೂಜೆಯೊಂದಿಗೆ ಪ್ರತಿಷ್ಠಾಪಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನಸ್ತೋಮ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ವಾಲ್ಮೀಕಿ ಸಮುದಾಯದ ಮುಖಂಡರುಗಳು, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಜರಿದ್ದರು. ಆನಂತರ ಶಾಸಕ ನಾರಾ ಭರತ್ ರೆಡ್ಡಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ.
16 ಟನ್ ಆಗುತ್ತೆ ಈ ಮೂರ್ತಿ. 1,18,00,000 ವೆಚ್ಚದಲ್ಲಿ ಮಾಡಿಸಿದ್ದೀವಿ. ಅರುಣ್ ಯೋಗಿರಾಜ್ ಅವ್ರ ಕೈಯಲ್ಲಿ ಮಾಡಿಸಿದ್ವಿ. ಅರುಣ್ ಯೋಗಿರಾಜ್ ಕೈಯಲ್ಲಿ ನಾವು ಇದು ಕೆತ್ತನೆಯನ್ನು ಮಾಡಿಸಿದ್ವಿ. ಇವತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆಯನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿದ್ದೀವಿ. 3ನೇ ತಾರೀಕು ಅಫಿಷಿಯಲ್ ಆಗಿ ಓಪನಿಂಗ್. ಖರ್ಚು, ಸರ್ಕಾರದ ಖರ್ಚು, ಜನರು ಎಲ್ಲ ಒಳ್ಳೆ ಕಾರ್ಯಕ್ಕೆ ಯಾವ ದುಡ್ಡು ಉಪಯೋಗಿಸಿ ಮಾಡಿರುತ್ತೆ. ಟೋಟಲ್ ಎಷ್ಟು ಖರ್ಚಾಗಿದೆ ಸರ್? ಟೋಟಲ್ ಪುತ್ತಲಿಗೆ ಬಂದ್ಬಿಟ್ಟು 1,18,00,000 ಮತ್ತು ಸರ್ಕಲ್ಗೆ ಬಂದ್ಬಿಟ್ಟು 8.5 ಕೋಟಿ ಖರ್ಚಾಗಿದೆ. ಎಲ್ಲ ಹೊಸದಾಗಿ ವಿಶೇಷ ಹೀಗೆ ಹೇಳ್ಬಿಟ್ರೆ ನಿಮಗೆ ಅವತ್ತಿಗೆ ಎಕ್ಸೈಟ್ಮೆಂಟ್ ಇರಲ್ಲ. ಇವತ್ತು ಟ್ರೈಲರ್ ನೋಡಿದಿರಿ. ಸಿನಿಮಾ ಜನವರಿ 3ನೇ ತಾರೀಕು ಸಾಯಂಕಾಲ 6:00 ತೋರಿಸ್ತಾರೆ. ಇಲ್ಲ ಸರ್, ಅಂದ್ರೆ ಮೂರ್ತಿ ಯಾರು ಕೆತ್ತನೆ ಮಾಡಿದ್ದಾರೆ ಮತ್ತು ಯಾರು? ಅರುಣ್ ಯೋಗಿರಾಜ್ ಅವರು ಕೆತ್ತನಿಕೆ ಮಾಡಿದ್ದಾರೆ. ಇದು ವಿಶೇಷ ಏನಂತಂದರೆ ಅರುಣ್ ಯೋಗಿರಾಜ್ ಅವರು ಅವ್ರ ಪರಿಕಲ್ಪನೆ ಮಾಡಿಕೊಂಡು ವಾಲ್ಮೀಕಿ ಮಾರ್ಚ್ಗಳು ಯಾವ ರೀತಿಯಲ್ಲಿ ಇರ್ಬೋದು ಅಂತೇಳಿ, ಅವ್ರು ರಾಮನ್ ಯಾವ ರೀತಿಯಲ್ಲಿ ಕೆತ್ತನಿಕೆ ಮಾಡಿದ್ರು ರಾಮಲಲ್ಲನ ಅದೇ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಅವರು ಅರುಣ್ ಯೋಗಿರಾಜ್ ಅವರು ಒಂದು ಮಾತು ಹೇಳ್ತಿದ್ರು, ಈ ಕೆತ್ತನಿಕೆ ಇನ್ನೊಂದು ಸಾರಿ ಇನ್ನೊಬ್ರಿಗೆ ಮಾಡಬೇಕಂದ್ರೂ ನನ್ನ ಕೈಯಲ್ಲಾಗಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಿದ್ರು. ಭಾರತ ದೇಶದಲ್ಲಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಮಾಡಿದಂಥ ವಾಲ್ಮೀಕಿ ಪುತ್ತಳಿ ಯಾವುದೇ ಇದೆ ಅಂತಂದರೆ ಅದು ಬಳ್ಳಾರಿ ಜಿಲ್ಲೆಯಲ್ಲೇ ವಾಲ್ಮೀಕಿ ವೃತ್ತದಲ್ಲಿ ಇದೆ ಅಂತ ಹೇಳಕ್ಕೆ ಇಚ್ಛೆ. ಈವೆಂಟ್ಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಾಸಿರ್ ಹುಸೇನ್ ಅವರು, ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ರಾಜಣ್ಣವರು, ರಘುಮೂರ್ತಿ ಅವರು, ನಾಗೇಂದ್ರಣ್ಣವರು, ಗಣೇಶ್ ಅವರು, BM ನಾಗರಾಜ್ ಅವರು, ಅನಿಲ್ ಚಿಕ್ಕಮಾದು ಅವರು, ಇವರೆಲ್ಲ ನಮ್ಮ ಹಲವಾರು ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಶಾಸಕರೆಲ್ಲರೂ ಬರ್ತಾರೆ. ಥ್ಯಾಂಕ್ ಯು. ನಿಮ್ಮ ಸಹಕಾರಕ್ಕೂ ಇವತ್ತು ಬೆಳಿಗ್ಗೆಯಿಂದ 9:30 ನೀವೆಲ್ಲ ಬೆಳಿಗ್ಗೆ 9:30 ನಮಗೆ ಸಹಕಾರ ಮಾಡಿ ತಾವೆಲ್ಲ ಈ ಬಿಸಿಲಿನಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ರಸ್ತೆಯಲ್ಲಿ ಏನು ನೀವು ಹೇಳ್ತಿದ್ರಿ ಪುತ್ತಲಿಗೆ ಅವಕಾಶ ಇಲ್ಲ ಅಂತೇಳಿ, ನಾವು ಯಾವುದೇ ಪುತ್ತಲಿ, ಸಂಗೊಳ್ಳ ರಾಯಣ್ಣ ಪುತ್ತಲಿ ಆಗಿರ್ಬೋದು, ಇನ್ನೊಂದು ಪುತ್ತಲಿ ಆಗಿರ್ಬೋದು, ನಾವು ಅಫಿಷಿಯಲ್ ಆಗಿ ನಮ್ಮ ಇದರಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡ್ಕೊಂಡೇ ಮಾಡ್ತೀವಿ ಹೊರತು ಬೇರೆ ರೀತಿಯಲ್ಲಿ ನಾವು ಮಾಡೋದು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.